ವಿದ್ಯಾರ್ಥಿಗಳಲ್ಲಿನ ಪರೀಕ್ಷಾ ಭಯವನ್ನ ಹೋಗಲಾಡಿಸುವುದಕ್ಕೆ ಮತ್ತು ಪರೀಕ್ಷಾ ಸಮಯದಲ್ಲಿ ಹೇಗೆಲ್ಲ ತಯಾರಿ ಮಾಡಬೇಕು ಅನ್ನೋ ಬಗ್ಗೆ ಸ್ವತಃ ಮೋದಿ ದೇಶದ ಆಯ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸುವುದಕ್ಕಿದ್ದಾರೆ. ಇದೇ 20ರಂದು ದೆಹಲಿಯಲ್ಲಿ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಚಾಮರಾಜನಗರದಿಂದ 2 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಗುಂಡ್ಲುಪೇಟೆಯ ಆದರ್ಶ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿನಿ ಅಪೂರ್ವ ಮತ್ತು ಯಳಂದೂರಿನಲ್ಲಿರೋ ಆದರ್ಶ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿ ಅರ್ಫತ್ ಪ್ರಬಂಧ ಬರೆದು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ. ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಯಾವುದೇ ರೀತಿಯಲ್ಲೂ ಭಯದಿಂದ ಬರೀಬಾರದು, ಅತ್ಯಂತ ಖುಷಿಯಿಂದ ಬರೀಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಒಂದು ಪ್ರಧಾನಿಯಾದ ನಂತರ ಪರೀಕ್ಷೆ ಪೇ ಚರ್ಚಾ ಅಂತ ಕಾರ್ಯಕ್ರಮವನ್ನು ಸಹ ಆರಂಭ ಮಾಡಿದ್ರು. ಈ ಒಂದು ಕಾರ್ಯಕ್ರಮ ಇದೇ ತಿಂಗಳು 20ನೇ ತಾರೀಕು ನವದೆಹಲಿಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದಲ್ಲಿ 42 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ನಮ್ಮ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯ ಆದರ್ಶ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಅಪೂರ್ವ ವಿದ್ಯಾರ್ಥಿ ಸಹ ಆಯ್ಕೆಯಾಗಿದ್ದಾಳೆ. ನಮ್ಮ ಜೊತೆಗೆ ಅಪೂರ್ವ ಇದ್ದಾಳೆ, ಅವ್ರನ್ನ ಮಾತಾಡ್ಸೋಣ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮ ಹೋಗ್ತಾ ಇರೋದೇ ಎಷ್ಟು ಖುಷಿ ಆಗ್ತಿದೆ ಪುಟ? ತುಂಬ ಖುಷಿ ಆಗ್ತಾ ಇದೆ. ಮೋದಿ ಅವರು ನೋಡೋಕ್ಕೆ ತುಂಬ ಖುಷಿಯಾಗಿದೆ. ಈ ಒಂದು ಎಕ್ಸಾಮ್ ಯಾವ ರೀತಿ ಇತ್ತು ಅಂತ? ಆನ್ಲೈನಲ್ಲಿ ಮೈ ಗವರ್ಮೆಂಟ್ ಅವರು ಕಂಡಕ್ಟ್ ಮಾಡಿರೋ ಎಕ್ಸಾಮು. ಅಂದರೆ ಲಿಂಕ್ ಕಳಿಸಿದ್ರು ಟೀಚರ್ಸು. ಅದರಲ್ಲಿ ಒಂದು ಎಸ್ಸೆ ಬರೀಬೇಕು, ಯೋರ್ ಫ್ಯೂಚರ್ ಡಿಪೆಂಡ್ಸ್ ಆನ್ ಯೋರ್ ಆಸ್ಪಿರೇಷನ್ ಅಂತ. ಆ ಲಿಂಕಲ್ಲಿ ನಾನು ಆರ್ಮಿಯಲ್ಲಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಬರುತ್ತೆ. ಮತ್ತು ಒಂದು ಕ್ವೆಶನ್ ಕಳ್ಸೋಕ್ಕಿರುತ್ತೆ 500 ಕ್ಯಾರೆಕ್ಟರ್ಸ್ ಒಳಗೆ. ಅದಕ್ಕೆ ಅಗ್ರಿಕಲ್ಚರು ಎಜುಕೇಷನ್ದು ಪಾರ್ಟ್ ಬಿ ಆ್ಯಕ್ಟಿವಿಟಿಯಲ್ಲಿ ಒಂದು ಆ್ಯಕ್ಟಿವಿಟಿ ಆಗಬೇಕು ಅಂತ ಬರ್ತಿದ್ದೆ. ಈಗ ಹೋಗ್ತಾ ಇದೆ, ಈಗ ಮೋದಿ ಅವ್ರು ನೋಡೋದಕ್ಕೆ ಅವ್ರಿಗೆ ಕ್ವಶನ್ ಕೇಳೋದಕ್ಕೆ ಏನಾದ್ರು ಪ್ರಿಪ್ರೇಷನ್ ಆ ರೀತಿ ಏನಾದ್ರು ಮಾಡ್ಕೊಂಡಿದೆ ಅಂತ? ಪ್ರಿಪ್ರೇಷನ್ ಆ ಥರ ಸದ್ಯಕ್ಕೆ ಏನು ಮಾಡ್ಕೊಂಡಿಲ್ಲ. ಕ್ವಶನ್ ಕೇಳಬೇಕು ಅಂದರೆ ಯಾವ ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀಯ ಅಂತ ಮೋದಿ ಅವ್ರಿಗೆ? ಅದೇ ಅಗ್ರಿಕಲ್ಚರು ಸ್ಟೂಡೆಂಟ್ಸಲ್ಲಿ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಗೊತ್ತಾಗಬೇಕು, ಮತ್ತು ಅದು ಅವ್ರ ಪಾರ್ಟ್ ಬಿ ಆ್ಯಕ್ಟಿವಿಟಿಯಲ್ಲಿ ಒಂದು ಆಗಬೇಕು ಅಂತ. ರಾಜ್ಯದಲ್ಲಿ 42 ವಿದ್ಯಾರ್ಥಿಗಳಲ್ಲಿ ನೀನೊಬ್ಳು ಆಯ್ಕೆ ಆಗಿರ್ತಕ್ಕಂಥದ್ದು ಎಷ್ಟು ಖುಷಿ ಆಗ್ತಿದೆ ಅಂತ? ತುಂಬ ಖುಷಿ ಆಗ್ತಾ ಇದೆ. ತುಂಬ ಕಡಿಮೆ ಜನಕ್ಕೆ ಸಿಗೋ ಚಾನ್ಸು ನಂಗೆ ಸಿಕ್ಕಿದೆ ಅಂತ. ಮತ್ತು ಅಷ್ಟು ಜನ ಬರೆದಿರೋದ್ರಲ್ಲಿ ಕೆಲವರು ಮಾತ್ರ ಆಯ್ಕೆ ಆಗಿದ್ದಾರೆ, ಅದರಲ್ಲಿ ನಾನೊಬ್ಳು. ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಪೇರೆಂಟ್ಸ್ ಏನಂತ ಹೇಳಿದ್ರು ಅಂತ? ಮೊದಲನೇದಾಗಿ ಮೆಸೇಜ್ ಬರ್ತಿದ್ದಾಗಲೇ ಏನಂತ ಹೇಳಿದ್ರು ಅಂತ? ಮೊದಲನೇದಾಗಿ ಫಸ್ಟು ತುಂಬ ಖುಷಿ ಆಯಿತು. ಮತ್ತು ಇಡೀ ಫ್ಯಾಮಿಲಿ ಎಲ್ಲ ಫುಲ್ ಅಪ್ರಿಷಿಯೇಟ್ ಮಾಡಿದ್ರು. ಎಲ್ಲರೂ ಕಂಗ್ರ್ಯಾಚುಲೇಟ್ ಮಾಡ್ತಾ ಇದ್ದಾರೆ. ಮತ್ತು ಫ್ಯಾಮಿಲಿಗೆ ಫುಲ್ಲು ಇಡೀ ಫ್ಯಾಮಿಲಿ ಪ್ರೌಡ್ ಆಗಿದೆ ನಿನ್ನ ಬಗ್ಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಖುಷಿಯಾಗಿದ್ದಾರೆ ಎಲ್ಲ. ಮುಂದೆ ಏನಾಗಬೇಕು ಅನ್ಕೊಂಡಿದೆ ಪುಟ? ಆರ್ಮಿಯಲ್ಲಿ ಡಾಕ್ಟರ್ ಆಗಬೇಕು ಅನ್ನೋ ಆಸೆ ಇದೆ. ಅದಕ್ಕೆ ಆರ್ಮಿಯಲ್ಲಿ ಡಾಕ್ಟರ್ ಆಗಬೇಕು ಅಂತಲೇ ಇದ್ದೀನಿ. ಇದಿಷ್ಟು ಅಪೂರ್ವ ಸಂತೋಷದ ಮಾತುಗಳು. ನಾನು ಮುಂದೆ ಸಹ ಆರ್ಮಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಪರೀಕ್ಷೆಯನ್ನು ಸಹ ಬರ್ತಿದ್ದು, ಮುಂದೆ ನಾನು ಆರ್ಮಿಗೆ ಜಾಯ್ನ್ ಆಗುವಂಥ ದೃಷ್ಟಿಯಲ್ಲಿ ನಾನು ಓದ್ತೀನಿ ಅನ್ನೋ ಮಾತುಗಳನ್ನು ಅಪೂರ್ವ ಹೇಳ್ತಾ ಇರ್ತಕ್ಕಂಥದ್ದು. ವಿನೋದ್ ಪ್ರವರಳ್ಳಿ, ದಿಗ್ವಿಜಯ ನ್ಯೂಸ್, ಗುಂಡ್ಲುಪೇಟೆ. ಸೆಲೆಕ್ಟ್ ಆಗಿದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾನು ಅವ್ರ ಹತ್ರ ಯಾವ ಕ್ವಶನ್ ಕೇಳಬೇಕು ಅಂತ ಇಚ್ಛಿಸಿದ್ದೀನಿ ಅಂದರೆ, ನಾನು ಕೇವಲ ನಮ್ಮ ರಾಜ್ಯದಲ್ಲಿ ಈಗ ಸ್ಟೇಟ್ ಸಿಲೆಬಸ್ ಇದೆ, ಹಾಗೂ ಬೇರೆ ರಾಜ್ಯಗಳಲ್ಲಿ CBSE ಮತ್ತು NCERT ಇದೆ. ಇದರಿಂದ ನಾವು ಸ್ಟೇಟ್ ಸಿಲೆಬಸ್ನ ಅಡಾಪ್ಟ್ ಮಾಡ್ಕೊಂಡಿರೋಂಥ ನಾವು CBSEನ ಅಡಾಪ್ಟ್ ಮಾಡ್ಕೊಂಡಿರೋಂಥ ರಾಜ್ಯಗಳ ಜೊತೆ ಕಾಂಪೀಟ್ ಮಾಡೋಕ್ಕಾಗ್ತಿಲ್ಲ. ಇದರಿಂದ ಕೆಲವು ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತಾ ಇದೆ. ಹಾಗೂ ಅವರ ಉದ್ಯೋಗಾವಕಾಶಗಳನ್ನ ನಾವು ಕೇವಲ ಅವರು ಸ್ಟೇಟ್ ಸಿಲೆಬಸ್ ಅಂದರೆ ಅದನ್ನು ಉಡಾಫೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ನನ್ನ ಉದ್ದೇಶ ಏನಂದರೆ, ಇಡೀ ದೇಶದಲ್ಲಿ ಒಂದೇ ಒಂದು ಸಿಲೆಬಸ್ ಇರಬೇಕು, ಅದು CBSE ಆಗಿರಬೇಕು. ದೇಶದ ಎಲ್ಲ ಮಕ್ಕಳು ಒಂದೇ ಎಜುಕೇಷನ್ನ, ಒಂದೇ ಪುಸ್ತಕನ ಸಮಾನವಾಗಿ ಓದಬೇಕು ಅನ್ನೋದೇ ನನ್ನ ಇಚ್ಛೆ. ಸೆಲೆಕ್ಟ್ ಆಗಿದ್ದೀನಿ, ನನಗೆ ತುಂಬ ಖುಷಿ ಆಗ್ತಾ ಇದೆ.